ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಸ್ನೇಹಿತರೆ, ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸಾಯಿ ಮನೆಯಲ್ಲಿದ್ದೇವೆ. ಉತ್ತರ ಕನ್ನಡದಲ್ಲಿ ಬಹು ಚರ್ಚಿತ ವಿಷಯ ಆಗಿರ್ತಕ್ಕಂಥ ಬೇರ್ತಿ ವರದಾ ಹಾಗೆ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಸಂಬಂಧಿಸಿ ಒಬ್ಬ ರಿಸರ್ಚ್ ಪರ್ಸನ್ ಜೊತೆ ನಾವು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಚರ್ಚೆಯನ್ನತ್ತ ನಾವು ಮುಖ ಮಾಡಿದ್ದೇವೆ. ನಾವಿವತ್ತು ಇರುವಂಥ ಜಾಗ ಸಾಯಿ ಮನೆ, ಬಾಲಚಂದ್ರ ಸಾಯಿ ಮನೆ. ಕಳೆದ 30 ವರ್ಷಗಳಿಂದ ಪರಿಸರ ತಜ್ಞರಾಗಿ ತಮ್ಮ ಎಜುಕೇಷನ್ ಜೊತೆ ಮತ್ತೆ ಹುಟ್ಟೂರಿಗೆ ಬಂದು ಇಲ್ಲಿ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಜೀವನ ನಡೆಸ್ತಾ ಜೊತೆಗೆ ಪರಿಸರದ ಜೊತೆ ಬದುಕ್ತಾ ಇರುವಂಥ ಒಬ್ಬ ಮಹಾನ್ ಸಾಧಕ ಅಂತಲೇ ಕರಿಬೋದು. ಇವತ್ತು ನಾವು ಬಾಲಚಂದ್ರ ಸಾಯಿ ಮನೆಯವರ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಸರ್, ಈಗ ಕಳೆದೊಂದು 30 ವರ್ಷಗಳ ಹಿಂದೆ 30-40 ವರ್ಷಗಳ ಹಿಂದೆ ಬೇಡ್ತಿ ಯೋಜನೆ ಸಂಬಂಧಿಸಿ ಸಾಕಷ್ಟು ಹೋರಾಟಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿತ್ತು. ನಂತರ ಒಂದು ಹಂತದಲ್ಲಿ ಅದು ಬಂದ್ ಸಹ ಆಗಿತ್ತು. ಹೊರಪೂಜನೆ ಸ್ವರ್ಣವಲ್ಲಿ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಆ ಹೋರಾಟ ಕೈಗೊಂಡಿತ್ತು. ಈಗ ಮತ್ತೆ ಕಳೆದೊಂದು 4-5 ವರ್ಷದ ಇತ್ತೀಚೆಗೆ ಅಥವಾ ಈಗ 1-2 ವರ್ಷದಲ್ಲಿ ಮತ್ತೆ ಬೇಡ್ತಿ ವರದಾ ನದಿ ಜೋಡಣೆ, ಅದರ ಜೊತೆಗೆ ಈಗ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಸಂಬಂಧಪಟ್ಟ ಹಾಗೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ಯೋಜನೆಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಈ ಪ್ರದೇಶ ನಾವಿರುವಂಥ ಏನು ಈ ಪ್ರದೇಶ ಇದೆ, ಅಘನಾಶಿನಿ ವೇದಾವತಿ ನದಿ ಜೋಡಣೆಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಈ ಅಘನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆ ಇದೆ, ಆ ಸ್ವರೂಪ ಏನು, ಎಷ್ಟು ಬಜೆಟ್ ಅಥವಾ ಅಂದರೆ ಎಷ್ಟು ಹಣವನ್ನು ವಿನಿಯೋಗಿಸಿ ಮಾಡ್ತಾ ಇದ್ದಾರೆ, ಏನಿದ್ರ ಹಕ್ಕಿಕತ್ತು? ಅಘನಾಶಿನಿ ಯೋಜನೆ ಅನ್ನೋದು ಸುಮಾರು 4 ದಶಕಗಳ ಹಿಂದೆ ಶುರುವಾದಂಥ ಯೋಜನೆ. ಇಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅಘನಾಶಿನಿಗೆ ಯೋಜನೆಗಳು ಬರ್ತಾಯಿವೆ. ಮೊದಲು ಜಲವಿದ್ಯುತ್ ಯೋಜನೆಗಾಗಿ ಈ ಪ್ರದೇಶಗಳು ಮಾಡಲಾಗಿತ್ತು. ಇಲ್ಲಿಯ ನೀರನ್ನು ಉಪಯೋಗಿಸ್ಕೊಂಡು ಜಲವಿದ್ಯುತ್ತನ್ನು ಸುಮಾರು 600 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ. ಅದರ ನೀವು ಹೇಳಿದಾಗ ಮೊದಲೇ ತುಂಬ ಯಶಸ್ವಿಯಾಗಿ ಹೋರಾಟ ಈ ಜಿಲ್ಲೆಯಲ್ಲಿ ನಡೆದಿದ್ದರಿಂದಾಗಿ ಆ ಯೋಜನೆ ಹಿಂದಕ್ಕೆ ಸರಿದಿತ್ತು. ಅದನ್ನು ತಡಿಲಿಕ್ಕೆ ಅಂತ ಈ ಜಿಲ್ಲೆಯಲ್ಲಿ ಅದು 4 ದಶಕಗಳ ಹೋರಾಟ ಇದೆ. 3 ತಲೆಮಾರಿನವರು ಆ ಥರ ಕೆಲಸ ಮಾಡಿದ್ದಾರೆ. ನಮ್ಮ ಅಜ್ಜಿನವರ ಕಾಲದಿಂದನೂ ಆ ಥರದ ಹೋರಾಟಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಆ ಹೋರಾಟದ ಫಲವಾಗಿ ಒಂದಷ್ಟು ಯೋಜನೆಗಳು ಹಿಂಸರಿದಿದ್ದು, ಅದು ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಈಗ ಜಲವಿದ್ಯುತ್ ಯೋಜನೆ ಆಗಬಾರ್ದು ಅಂತ ಈ ಯೋಜನೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸಗಳು ಆಗಿದೆ. ಹಾಗಾಗಿ ಒಂದಷ್ಟು ಈ ಪ್ರದೇಶವನ್ನೆಲ್ಲ ಸಂರಕ್ಷಿತ ಪ್ರದೇಶ ಅಂತ ಸಹ ಘೋಷಣೆ ಆಗಿದೆ. ಸುಮಾರು ಇದು ಅಘನಾಶಿನಿ ಕಣಿವೆಯ ಅತಿ ಮುಖ್ಯ ಭಾಗಗಳು ಯಾವ್ಯಾವುದಿದೆ ಅವೆಲ್ಲವೂ ಸಹ ಈಗಾಗಲೇ ಸಂರಕ್ಷಿತ ಪ್ರದೇಶ ಅಥವಾ ಅಭಯಾರಣ್ಯ ಆಗಿ ಈಗಾಗಲೇ ಘೋಷಣೆ ಆಗಿದೆ. ಹಾಗಾಗಿ ಬೃಹತ್ ಯೋಜನೆಗಳು ಬಗ್ಗೆ ತುಂಬ ಜಲವಿದ್ಯುತ್ ಆದಂಥ ಯೋಜನೆಗಳಿಗೆ ಸ್ವಲ್ಪ ಕಷ್ಟ ಅಂತ ಆದಾಗ ಮತ್ತೆ ಯೋಜನೆಗಳು ಬೇರೆ ಬೇರೆ ರೂಪವನ್ನು ಹೊಡ್ಕೊಂಡು ಬರ್ತಾಯಿದೆ. ಸುಮಾರು 1 ದಶಕದ ಹಿಂದೆ ಮಧು ಸೀತಪ್ಪ ಅಂತ ಇಂಗ್ಲೆಂಡ್ನಲ್ಲಿರುವಂಥ ಒಬ್ಬ ಡಾಕ್ಟರು ಕೋಲಾರಕ್ಕೆ ನೀರು ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿಯ ನೀರನ್ನು ತಗೊಂಡು ಹೋಗಬೇಕು ಅಂತ ಯೋಜನೆಯನ್ನು ರೂಪಿಸಿದರು. ಅಘನಾಶಿನಿ ನೀರನ್ನು ಕೋಲಾರಕ್ಕೆ ತಗೊಂಡು ಹೋಗಬೇಕು ಅಂತ ಅವರು ಯೋಜನೆಯ ಪ್ರಕಾರ ಇಲ್ಲಿ ಹಳೆಯ KPC ಅವರಿಗಾಗಲೇ ಡ್ಯಾಮನ್ನು ಮಾಡಿದರು. KPC ಅವರು ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಮಾಡಿದರು. ಒಂದು ಇಲ್ಲಿ ಅಘನಾಶಿನಿಗೆ ಡ್ಯಾಮ್ ಹಾಕುವಂಥದ್ದು, ಅಘನಾಶಿನಿ ಡ್ಯಾಮ್ ಸಾಧ್ಯ ಇಲ್ಲ ಅಂತಂದಾಗ ಇಲ್ಲಿ ಜಲವಿದ್ಯುತ್ ಅಘನಾಶಿನಿ ನೀರನ್ನು ತಗೊಂಡೋಗಿ ಶರಾವತಿಗೆ ಸೇರಿಸಿ ಅಲ್ಲಿ ಶರಾವತಿಯನ್ನು ಉಪಯೋಗಿಸ್ಕೊಂಡು ಪವರ್ ಜನರೇಟ್ ಮಾಡೋದು, ಆ ಥರದ್ದೆಲ್ಲ ಬೇರೆ ಬೇರೆ ಯೋಜನೆಗಳು KPC ಅವರು ಪ್ರಯತ್ನ ಮಾಡಿದರು. ಅವು ಯಾವುದೂ ಸಾಧ್ಯ ಆಗದೆ ಇದ್ದಾಗ ಇವರು ನೀರಾವರಿಗಾಗಿ, ಯಾಕಂದರೆ ಈಗ ಜಲವಿದ್ಯುತ್ ಯೋಜನೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ ರೂಪದಲ್ಲಿ ಯೋಜನೆಗಳು ಬರ್ತಾಯಿವೆ. ಈಗ ನೀರಾವರಿಗೆ ಅಂತ ಮಧು ಸೀತಪ್ಪ ಅವರು ಯೋಜನೆ ಮಾಡಿದ್ರು, ಕೋಲಾರಕ್ಕೆ ತಗೊಂಡು ಹೋಗಬೇಕು ಅಂತ. ಅದು ಅಘನಾಶಿನಿ ಇದನ್ನು ತಗೊಂಡೋಗಿ ಶರಾವತಿಯ ಬ್ಯಾಕ್ ವಾಟರ್ನಲ್ಲಿ ಸೇರಿಸಿ ಅಲ್ಲಿಂದ ಮುಂದೆ ಕೋಲಾರಕ್ಕೆ ತಗೊಂಡು ಹೋಗುವಂಥ ಯೋಜನೆ ಆಗಿತ್ತು. ಅದು ಸಹ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ರಿಸೋರ್ಸು ಆಗದೆ ಇರುವಂಥದ್ದು ಎಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಅದು ಹಾಗೆ ನಿಂತ್ಕೊಂಡಿತ್ತು. ಈಗ ಇತ್ತೀಚೆಗೆ ಈಗಿನ ಅಕ್ಟೋಬರದ ಮಾಹಿತಿಯ ಪ್ರಕಾರ ಕೇಂದ್ರ NWDAಗೆ ಕರ್ನಾಟಕ ಸರ್ಕಾರ ಇನ್ನೊಂದು ಪ್ರಪೋಸಲನ್ನು ಕೊಟ್ಟಿದೆ. ಅಘನಾಶಿನಿ ನದಿ ನೀರನ್ನು ವೇದಾವತಿ ನದಿಗೆ ತಗೊಂಡೋಗಿ ಸೇರಿಸಬೇಕು ಅಂತ. ಬಾಳೆಕೊಪ್ಪ ಅಥವಾ ಹೆಮ್ಮಿಜಿನಿ ಅಂತ ಒಂದು ಊರಿದೆ. ಹೆಮ್ಮಿಜಿನಿ ಅವರ ಹತ್ರ ಮೊದಲು KPC ಅವರು ಎಲ್ಲಿ ಡ್ಯಾಮನ್ನು ಪ್ರಪೋಸ್ ಮಾಡಿದರು ಅದೇ ಡ್ಯಾಮ್ನಿಂದ ನೀರನ್ನು ತಗೊಳ್ಳಿ ಮಾಡಿ ಸುಮಾರು
15 TMC ಅಂತ ಒಂದು ಯೋಜನೆ ಇತ್ತು. ಈಗ ಮತ್ತೊಂದರಲ್ಲಿ 30 TMC ಅಂತ ಬರ್ತಾ ಇದೆ. ಒಟ್ಟಾರೆ ಇಲ್ಲಿಯ ಅಘನಾಶಿನಲ್ಲಿ ಸಿಕ್ಕುವಂತಹ ಮೇಜರ್ ನೀರನ್ನು ತಗೊಂಡೋಗಿ ವೇದಾವತಿ ನದಿಗೆ ಸೇರಿಸಬೇಕು ಅನ್ನೋದು ಯೋಜನೆ. ಸುಮಾರು 193 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ 193 ಕಿಲೋಮೀಟ್ರ್ ಕಾಲುವೆಯಲ್ಲಿ ತಗೊಂಡು ಹೋಗಬೇಕು ಅನ್ನೋದು ಯೋಜನೆಯ ಸ್ಥೂಲ ರೂಪ. ಅಷ್ಟು ಹೇಳಿದಾಗೆ 15 TMC ನೀರನ್ನು ತಗೊಂಡು ಹೋಗಬೇಕು ಅಂತಾದರೆ 4 ಮೀಟರ್ನ 17 ಪೈಪುಗಳು ಬೇಕಾಗುತ್ತೆ. ಅಗಲ 4 ಮೀಟರ್ ಸುತ್ತಳತೆಯ ವ್ಯಾಸದ ಪೈಪುಗಳು 17 ಪೈಪುಗಳು ಅಷ್ಟು ಭಾಗದಲ್ಲಿ ಬರಬೇಕಾಗುತ್ತೆ. ಒಟ್ಟು ಎಷ್ಟು ಜಾಗ ಇದೆ ಅಂತ ನೋಡಿ. ಈಗ 30 TMC ಅಂತಂದರೆ ಅದು 2 ಪಟ್ಟು ಆಗುತ್ತೆ. ಅಂದಾಜು ಒಂದು 300 ಮೀಟರ್ ಅಗಲದಲ್ಲಿ ಇಲ್ಲಿಂದ ಕಡೂರು ಹತ್ತಿರ ವೇದಾವತಿ ನದಿ ಬರುವಂಥದ್ದು. ಅದು ವಾಣಿವಿಲಾಸ ಸಾಗರ ಅಂತ ಅಲ್ಲಿ ಡ್ಯಾಮ್ ಬರುತ್ತೆ, ಅಲ್ಲಿ ಹೋಗಿ ಕೂಡಿಸೋದು ಅಂತ. ಅಂದರೆ ಇಲ್ಲಿಯ ಸಿದ್ದಾಪುರದ ಈ ಊರಿನಿಂದ ಅಲ್ಲಿಯವರೆಗೂ ಸಹ 150 ಅಷ್ಟು ಅಗಲದ ಒಂದು ದೊಡ್ಡ ಕಾಲುವೆ ಆಗಿ ಬರಬೇಕಾಗತ್ತೆ. ಯಾಕಂದರೆ ಅಷ್ಟು ದೊಡ್ಡ ಪೈಪ್ನಲ್ಲಿ ನೀರು ತಗೊಂಡು ಹೋಗಬೇಕಾಗುತ್ತೆ. ಮತ್ತು ಇನ್ನೊಂದು ಅತ್ಯಂತ ಮಹತ್ವದ್ದು ಅಂತಂದರೆ ಅಘನಾಶಿನಿ ಕಣಿವೆ ಇರುವುದು 480 ಮೀಟರ್ ಆಜುಬಾಜು ಇರುತ್ತೆ. ವೇದಾವತಿ ನದಿಯ ಆ ಕ್ಯಾಚ್ಮೆಂಟ್ ಇರೋದು 800ರಿಂದ 900 ಮೀಟರ್ ಬರುತ್ತೆ. ಅಂದರೆ ಸುಮಾರು 400 ಮೀಟ್ರನ್ನು ಎತ್ತಬೇಕಾಗುತ್ತೆ. ಅದರ ಮಧ್ಯೆ 4 ನದಿಗಳು ಸಿಗ್ತವೆ. ತುಂಗಾ ಮತ್ತು ಭದ್ರಾ ಮತ್ತು ವರದಾದ ಕೆಲವು ಭಾಗಗಳು. ಹಾಗಾಗಿ ಅದವೆಲ್ಲ ನದಿಗಳು ಸಹ ಅದನ್ನು ದಾಟಿ ಹೋಗಬೇಕಾಗುತ್ತೆ. ಆ ನದಿಗಳಿಗೂ ಸಹ ಫ್ಲೈಓವರ್ ಮಾಡಿಕೊಂಡು ನೀರನ್ನು ತಗೊಂಡು ಹೋಗಬೇಕಾಗುತ್ತೆ. ಆದಷ್ಟು ಸಂಘ ಇಲ್ಲಿಂದ ಆ 193 ಕಿಲೋಮೀಟ್ರ್ ದೂರದ ಅಷ್ಟು ಅಗಲದ ಕಾಲುವೆಗಳೇನಿದೆ ಅದಷ್ಟು ಪ್ರಮಾಣದಲ್ಲಿ ಆ ಭಾಗದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಅಘನಾಶಿನಿಯ ನದಿ ಕಣಿವೆಯಲ್ಲಿ ಇರುವಂತಹ ಒಂದಷ್ಟು ಜನರದ ಭಾಗ ಅಲ್ಲ, ಅವರ ಸಮಸ್ಯೆ ಮಾತ್ರ ಅಲ್ಲ, ಅದು ಇಡೀ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು 3 ಜಿಲ್ಲೆಯ ಜನರ ಸಮಸ್ಯೆ ಆಗುತ್ತೆ. ಅಲ್ಲಿ ನೀರು ಹೋಗಿ ಮುಟ್ಟೋದು ಎಷ್ಟು, ಅದು ಯಾವಾಗ ಇದಾಗತ್ತೆ ಅನ್ನೋದು ಒಂದು ಬೇರೆ ವಿಷಯ. ಯಾಕಂದರೆ ಈಗಾಗಲೇ ನಮಗೆ ಎತ್ತಿನಹೊಳೆ ಯೋಜನೆಯ ರೂಪ ಗೊತ್ತಿದೆ. ಎತ್ತಿನಹೊಳೆ ಎಷ್ಟು ಸಕ್ಸಸ್ ಆಗಿದೆ, ಎಷ್ಟುವರೆಗೆ ಮುಟ್ಟಿದೆ ಅಂತ ಸಾಕಷ್ಟು ವಾರ್ತೆಗಳು ಬರ್ತಾ ಇದೆ. ಹಾಗಾಗಿ ನೀರು ಹೋಗಿ ಮುಟ್ಟೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಇಡೀ 3 ಜಿಲ್ಲೆಗಳ ಒಂದು ವ್ಯವಸ್ಥೆ ಪರಿಸರ ಹಾಳಾಗಲಿಕ್ಕೆ ಕಾರಣ ಆಗುತ್ತೆ ಈ ಯೋಜನೆ. ಹಾಗಾಗಿ ಈ ಭಾಗದಲ್ಲಿ ಸ್ವಾಭಾವಿಕವಾಗಿ ಒಂದಷ್ಟು ನಿವಾರಣೆ. ಅದು ಬಜೆಟ್ ಎಷ್ಟರದ್ದು ಬಜೆಟ್ ಮಾಡಿದೆ? ಸುಮಾರು ಒಂದು 23,000 ಕೋಟಿ ಅಂತ ಈಗ ಇರುವಂತಹ ಬಜೆಟು. ಅಂದರೆ ಈಗ ಸಿಕ್ಕಿರುವಂಥ ಸೆಕೆಂಡರಿ ಮಾಹಿತಿಗಳ ಪ್ರಕಾರ ಸಿಕ್ಕುವಂಥದ್ದು. ಇನ್ನೂ ಹೆಚ್ಚಿಗೆ ಅದರ ಯೋಜನೆಗಳ ನಿರ್ದಿಷ್ಟ ರೂಪ ಬಂದಾಗ ಅದು ಬೇರೆ ಬದಲಾಗಬಹುದು. ಅಥವಾ ಇನ್ನು ಯಾಕಂದರೆ ಇದು ಪ್ರಿಲಿಮಿನರಿ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಅಷ್ಟೇ. ಆ ಯೋಜನೆಯನ್ನು ಸ್ಥೂಲ ರೂಪವನ್ನು ಮಾತ್ರ ಕೊಟ್ಟಿದ್ದಾರೆ. ಅದರೊಳಗಡೆ ಇನ್ನೂ ತುಂಬ ಮಹತ್ವದ ವಿಶೇಷವಾದಂತಹ ಮಾಹಿತಿಗಳು ಬರುವಂಥದ್ದು ಇನ್ನು ಮುಂದೆ ಹಂತಲಿದೆ. ಹಾಗಾಗಿ ಇದು ಇನ್ನೂ PFR ಆಗಿರೋದ್ರಿಂದ ನಿಜವಾದ ಖರ್ಚಿನ ಅಂದಾಜು ವೆಚ್ಚ ಇನ್ನು ಕಡೆಗೆ ಅಷ್ಟೇ ಗೊತ್ತಾಗಬೇಕು. ಒಂದು 23,000 ಕೋಟಿ ಅಂತ ಪ್ರಾಜೆಕ್ಟ್ ಈಗ ಕೇಂದ್ರ ಸರ್ಕಾರದ ಇರ್ಬೋದು, ರಾಜ್ಯ ಸರ್ಕಾರದ ಇರ್ಬೋದು, ಯೋಜನೆ ಯಾವುದೇ ಇರ್ಬೋದು, ಒಂದು ಜಿಲ್ಲೆಗೆ ಬರುತ್ತೆ ಹೇಳಾದರೆ ಜಿಲ್ಲೆ ದೃಷ್ಟಿಯಿಂದ ಒಳ್ಳೇದಲ್ವಾ? ಯಾಕೆ ವಿರೋಧ ಮಾಡ್ತಿದೆ? ಇದು ಬರೀ ಬಜೆಟಿನ ವಿಷಯ ಅಂತಲ್ಲ. ಬಜೆಟ್ ಅಂದರೆ ಒಂದು ಕಾಲುವೆ ಹಾಕೋದು, ನೀರು ತಗೊಂಡು ಹೋಗೋದು ಅದಷ್ಟೇ. ಆದರೆ ಅದು ಹಾನಿ ಮಾಡ್ತಾ ಇರುವಂಥ ಪ್ರದೇಶ ಇದೆ, ಅದು ತುಂಬ ಮಹತ್ವದ ಪ್ರದೇಶ. ಅದು ಈಗಾಗಲೇ ಅಘನಾಶಿನಿಯ ಡ್ಯಾಮ್ ಸೈಟ್ನ ಸುತ್ತಮುತ್ತಲಿನ ಜಾಗ ತುಂಬ ಪರಿಸರ ಸೂಕ್ಷ್ಮ ಪ್ರದೇಶ, ಪಶ್ಚಿಮ ಘಟ್ಟದ ಭಾಗದಲ್ಲಿ ಬರುವಂಥದ್ದು. ಅಲ್ಲಿ ಈಗಾಗಲೇ ರಾಮಪತ್ರೆ ಜಡ್ಡಿಗಳು ಅಂತಂದರೆ ಸುಮಾರು ಈ ಜಂಬೂದ್ವೀಪ ಅಂತ ಭಾರತದ ಏನು ಜಂಬೂದ್ವೀಪ ನಂತರದಲ್ಲಿ ಪ್ಲ್ಯಾಂಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಅಂತ ಕರೀತಾರೆ. ಅದು ಭೂಮಿ ಒಂದು ಕಾಲದಲ್ಲಿ ಒಟ್ಟಾಗಿದ್ದಾಗ ಅದು ಒಡೆದು ತುಂಡಾಗಿ ಹಿಮಾಲಯದ ಈಗ ಟಿಬೇಟಿಯನ್ ಪ್ಲೇಟುಗೆ ಬಂದು ಹೊಡೆದ ಮೇಲೆ ಹಿಮಾಲಯ ಸೃಷ್ಟಿಯಾಗಿದೆ. ಹಾಗಾಗಿ ಅದಕ್ಕೆ ಮಿಲಿಯನ್ಸರ ವರ್ಷಗಳು ಬೇಕಾಗಿದೆ. ಹಾಗಾಗಿ ಗಂಗಾ ನದಿ ಹುಟ್ಟೋದಕ್ಕಿಂತ ಮಿಲಿಯನ್ಗಷ್ಟು ವರ್ಷಗಳು 1.3 ಮಿಲಿಯನ್ ವರ್ಷ ಹಿಂದೆ ಅಘನಾಶಿನಿ ಹುಟ್ಟಿದ ನದಿ. ಗಂಗಾ ನದಿ ನಮಗೆ ಇದು ತುಂಬ ನಂತರ ಹುಟ್ಟಿರುವಂಥದ್ದು. ಯಾವಾಗ ಜಂಬೂದ್ವೀಪ ಹೋಗಿ ಟಿಬೇಟಿಯನ್ ಪ್ಲೇಟೋಗೆ ಹೊಡ್ಕೊಂಡಿತು, ಆಗ ಹಿಮಾಲಯ ಪರ್ವತ ಶ್ರೇಣಿ ಬೆಳೆಯಲು ಶುರುವಾಯಿತು. ಆಗ ಗಂಗಾ ನದಿ ಹುಟ್ಟಿಕೊಂಡು ಈಗ ಇದು ಅಘನಾಶಿನಿ ಅದಕ್ಕೂ ಮೊದಲೇ ಇರುವಂಥದ್ದು. ಅದು ಯಾವಾಗ ಆಫ್ರಿಕಾದ ಕಾಂಟಿನೆಂಟು ಮಡಗಾಸ್ಕರ ಸಂಘ ಹೊಂದ್ಕೊಂಡಿತ್ತು ಆವಾಗಲೇ ಇರುವಂಥದ್ದು. ಆ ಕಾಲದಲ್ಲೇ ಇರುವಂತಹ ಸಸ್ಯ ಪ್ರಭೇದವನ್ನು ಹೊಂದಿರುವಂತಹ ರಾಮಪತ್ರೆ ಜಡ್ಡಿಗಳು ಅಂತ ಮಿರಿಸ್ಟಿಕಾ ಸ್ಟಾಮ್ಸ್ ಅಂತ ಕರೀತಾರೆ. ಅವು ಅಘನಾಶಿನಿ ನದಿ ಅಂಚಲಿದೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿನಲ್ಲಿ ಅಲ್ಲಿ ಮಾತ್ರ ಇರುವಂಥದ್ದು. ಒಂದು ಇಕೋಸಿಸ್ಟಮ್ ಇದೆ ಅಂತಾದರೆ ಅದರೊಳಗಡೆ ಒಂದಷ್ಟು ಅಲ್ಲಿ ಮಾತ್ರ ಇರುವಂಥ ಸಸ್ಯ ಪ್ರಭೇದ ಇದೆ. ಮಿರಿಸ್ಟಿಕಾ ಪಟುವ, ಮಿರಿಸ್ಟಿಕ್ ಡಿಮ್ನಕಾಂತರ,
ಆ ಥರದ ಒಂದಷ್ಟು ಸಸ್ಯ ಪ್ರಭೇದ ಇದೆ. ಅದರ ಸಂಗಡ ಇನ್ನೊಂದಷ್ಟು ಕಪ್ಪೆಯಲ್ಲಿರುವಂಥ ಬೇರೆ ಬೇರೆ ಜೀವಿಗಳು ಅವೆಲ್ಲವೂ ಇದೆ. ಅವೆಲ್ಲವೂ ಸಹ ಆ ಕಾರಣಕ್ಕಾಗಿ ಅಲ್ಲಿ ಆದಷ್ಟು ಆ ಭಾಗ ಹೋದರೆ ಬೇರೆ ಭೂಮಿ ಮೇಲೆ ಎಲ್ಲೂ ಸಿಕ್ಕೋದೇ ಇಲ್ಲ ಆ ಜೀವಿಗಳು. ನಮಗೆ ನಮ್ಮ ಜವಾಬ್ದಾರಿ ಇರೋದು ಸಾವಿರಾರು ಮಿಲಿಯನ್ ವರ್ಷಗಳಿಂದ ಅಷ್ಟೆಲ್ಲ ಭೂಮಿ ಒಂದರಿ ಇಮ್ಯಾಜಿನ್ ಮಾಡಿ ಭೂಮಧ್ಯಕ್ಕಿಂತ ಕೆಳಗಡೆ ಆಫ್ರಿಕಾದ ತುದಿಯಲ್ಲಿದ್ದಂಥ ಭೂಮಿ ಆಗ ಸೃಷ್ಟಿಯಾದಂಥ ಜೀವಿಗಳು ಇಷ್ಟೆಲ್ಲ ವರ್ಷ ಭೂಮಧ್ಯ ರೇಖೆಯನ್ನು ದಾಟಿ ಮೇಲ್ಗಡೆ ಬಂದಿದೆ ಈಗ ಭಾರತ. ಈಗ ಅಂದರೆ ಅಷ್ಟು ವರ್ಷದೊಳಗಡೆ ಭೂಮಿಯ ಅಷ್ಟೆಲ್ಲ ಇದಾದರೂ ಸಹ ಆ ಜೀವಿಗಳು ಉಳ್ಕೊಂಡಿದ್ದಾವೆ. ಅಷ್ಟು ವರ್ಷದಿಂದ ಬಂದಂತಹ ಎಷ್ಟೋ ಬಿಲಿಯನ್ ವರ್ಷದಿಂದ ಉಳ್ಕೊಂಡಂತಹ ಜೀವಿಗಳನ್ನು ನಾವೀಗ ಯಾವುದೋ ಒಂದು ಸಣ್ಣ ಸ್ವಾರ್ಥಕ್ಕಾಗಿ ಹಾನಿ ಮಾಡೋದು ತುಂಬ ಅಪರಾಧ. ಇಡೀ ಭೂಮಿ ನಮಗಂತ ಇಡೀ ಜೀವಲೋಕಕ್ಕೆ ಮಾಡುವಂತಹ ಅಪರಾಧ ಇದ್ದಾಗ ಹಾಗಾಗಿ ಅದು ಉಳಿಲೇಬೇಕಾಗಿದೆ. ಆಗ ಅದನ್ನು ಉಳಿಸುವಂಥ ಕೆಲಸ. ಅದರ ಸಂಗಡ ಸಿಂಗಳಿಕೆಗ ಅಂತ ಒಂದು ಇದೆ, ಅವೆಲ್ಲವೂ ಸಹ ಈ ಅಘನಾಶಿನಿ ಈ ಕಣಿವೆ ಭಾಗದಲ್ಲಿದೆ, ಹಲವಾರು ಬೇರೆ. ಅದನ್ನು ಹೊರತಾಗೂ ಸಹ ಲಾರ್ಜರ್ ಲ್ಯಾಂಡ್ಸ್ಕೇಪ್ ಅಂತ ಕರೀತಾರೆ. ಈಗ ಇಡೀ ಪಶ್ಚಿಮ ಘಟ್ಟದ ಈ ಭಾಗಗಳು ವೈವಿಧ್ಯತೆ ದೃಷ್ಟಿಯಿಂದ ತುಂಬ ಮಹತ್ವದ. ಅವುಗಳನ್ನು ಉಳಿಸಲಿಕ್ಕೂ ಸಹ ಈ ಪ್ರದೇಶ ತುಂಬ ಇಲ್ಲಿರುವಂಥ ಆನೆಗಳಿರ್ಬೋದು, ಹುಲಿ ಇರ್ಬೋದು, ಎಲ್ಲವೂ ಸಹ ಈ ಭಾಗದಲ್ಲಿ ಮೈಗ್ರೇಷನ್ನು ಸ್ವಾಭಾವಿಕವಾಗಿ ಆಗ್ತವೆ. ಅದರ ಬಗ್ಗೆ ಸಾಕಷ್ಟು ಎವಿಡೆನ್ಸ್ಗಳು ಈಗಾಗಲೇ ಸಿಕ್ಕಿದೆ. ಆ ಕಾರಣಕ್ಕಾಗೂ ಸಹ ಈ ಪ್ರದೇಶ ಉಳಿಸುವಂಥದ್ದು ತುಂಬ ಮಹತ್ವದ್ದು. ಇದು ಆನೆಯ ಕಾರಿಡಾರ್ಗಳಲ್ಲಿ ಬರುತ್ತೆ, ಕೆಲವು ಭಾಗ ಈ ಡ್ಯಾಮ್ ಸೈಟ್ಗಳು ಇರೋದೆಲ್ಲ ಹುಲಿಯ ಕಾರಿಡಾರ್ನಲ್ಲೇ ಬರುವಂತಹ ಪ್ರದೇಶಗಳು. ಹಾಗಾಗಿ ಅದನ್ನು ಉಳಿಸುವಂತಹದ್ದು ಸಹ ತುಂಬ ಮಹತ್ವದ್ದು. ನಮಗೆ ಇನ್ನೊಂದು ಮಹತ್ವದ್ದು ಅಂತಂದರೆ ಈಗ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗಳು ತುಂಬ ಪ್ರಮಾಣದಲ್ಲಿ ಬರ್ತಾ ಇದೆ. ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇರುವಂಥದ್ದು. ಅದಕ್ಕೆ ಮುಖ್ಯವಾಗಿ ಕಾರಣ ಈ ಥರದ ಆವಾಸಗಳ ಚಿತ್ರೀಕರಣ ಆಗ್ತಾ ಇರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಆವಾಸಗಳ ಚಿತ್ರೀಕರಣ ಆಗ್ತಾ ಇದೆ. ಇನ್ನೊಂದಷ್ಟು ಚಿತ್ರೀಕರಣ ಮಾಡ್ತಾ ಹೋದರೆ ಆ ಸಮಸ್ಯೆ ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯತೆ. ಹಾಗಾಗಿ ನೀವು ಈಗ ಜೀವ ಸಂಕುಲಕ್ಕೆ ಹಾನಿ ಆಗ್ತದೆ ಹೇಳಂದ್ರಿ ಅಥವಾ ಮತ್ತೆ ಯಾವುದೋ ಪ್ರಾಣಿಗೆ ಹಾನಿ ಆಗ್ತದೆ ಹೇಳಾದ್ರಿ. ಆದರೆ ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಸರ್ಕಾರ ಇರಲಿ ಅಥವಾ ಯಾವುದೇ ಒಂದು ವ್ಯಕ್ತಿ ಇರಲಿ ಹೇಗೆ ಚಿಂತನೆ ಮಾಡ್ತಾನೆ ಹೇಳಾದರೆ, ಒಂದು ಕಪ್ಪೆ ನಾಶ ಆಗೋದ್ರಿಂದ ನನಗೇನು, ನನ್ನ ಜೀವಕ್ಕೇನು ಹಾನಿ ಇಲ್ಲ. ಯಾವುದೋ ಒಂದು ಸಸ್ಯ ಪ್ರಭೇದ ಇರ್ಬೋದು ಅಥವಾ ಮತ್ತೆ ಯಾವುದೋ ಪ್ರಾಣಿ ಪ್ರಭೇದ ಇರ್ಬೋದು, ಅದು ನಾಶ ಆಗೋದ್ರಿಂದ ನಾನು ಬದುಕ್ತೀನಿ. ನನಗೇನಾದ್ರು ತೊಂದರೆ ಆಗುತ್ತೆ, ನನ್ನ ಕಿಸೆಯಿಂದ ದುಡ್ಡು ಖಾಲಿ ಆಗುತ್ತೆ ಅಥವಾ ನನ್ನ ಜೀವಕ್ಕೆ ತೊಂದರೆ ಆಗುತ್ತೆ ಹೇಳಾದ್ರೆ ಮಾತ್ರ ಇವತ್ತು ಮನುಷ್ಯ ವಿಚಾರ ಮಾಡ್ತಾನೆ. ಹಾಗಾಗಿ ಈ ಸಸ್ಯ ಪ್ರಭೇದ ನಾಶ ಆಗುತ್ತೆ, ಪ್ರಾಣಿ ಪ್ರಭೇದ ನಾಶ ಆಗುತ್ತೆ ಅನ್ನೋ ಕೇವಲ ಆ ಕಾರಣಕ್ಕೆ ಈ ಹೋರಾಟ ನಡೀತಾ ಇದೆಯಾ ಅಥವಾ ಉತ್ತರ ಕನ್ನಡದ ಜನರ ಉಳಿವಿಗಾಗಿ ಅಥವಾ ಜನರ ಅಳಿವು ಈ ಹೋರಾಟದಲ್ಲಿ ಇದೆಯಾ? ಎರಡು ಪ್ರಶ್ನೆ. ಮೊದಲನೇದು, ಒಂದು ಕಪ್ಪೆ ಅಥವಾ ಒಂದು ಜೀವಿ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಮೊದಲು ಹೇಳ್ತೀನಿ, ನಂತರ ಉತ್ತರ ಕನ್ನಡ ಜನರ ಉಳಿವುಗಳ ಬಗ್ಗೆ ಎರಡನೇ ನಂತರ ಬರ್ತೀನಿ. ಪೇಮೆಂಟ್ ಫಾರ್ ಇಕೋಸಿಸ್ಟಮ್ ಅಂತ ಈಗ ಒಂದು ಹೊಸ ಯೋಜನೆಗಳು ಬರ್ತವೆ. ಒಂದು ಜೀವಿ ಇರೋದರಿಂದ ಹೇಗೆ ಅದು ಮಹತ್ವದ್ದು ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ಈ ಜೀವಿಗಳು ಬೇಡ. ಉಂಚಳ್ಳಿ ಜಲಪಾತ ಇದೆ. ಉಂಚಳ್ಳಿ ಜಲಪಾತ ಅಲ್ಲಿರೋದ್ರಿಂದ ಪ್ರತಿ ವರ್ಷ ಭಾರತದ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾಯಿದ್ದಾರೆ. ಆ ಭಾಗಗಳಿಂದ ಜನ ಬರ್ತಾರೆ ಅಂತಂದರೆ ಅವರಷ್ಟು ಖರ್ಚು ಮಾಡ್ಕೊಂಡು ಬರ್ತಾರೆ. 500 ಕಿಲೋಮೀಟರ್ ಖರ್ಚು ಮಾಡ್ಕೊಂಡು ಬರ್ತಾರೆ. 500 ಕಿಲೋಮೀಟ್ರಿಗೆ ಪೆಟ್ರೋಲ್ ಎಷ್ಟು ಖರ್ಚು ಮಾಡ್ತಾರೆ, ಆಹಾರ, ಹೋಟೆಲ್ಲು, ಇಲ್ಲಿ ಬಂದಿರುವಂಥದ್ದು ಎಲ್ಲವೂ ಸಹ ಅದಷ್ಟನ್ನು ನೀವು ಲೆಕ್ಕ ಹಾಕಿದ್ರೆ ಅದಷ್ಟು ಸಹ ನಮ್ಮ GDPಗೆ ಕಾಂಟ್ರಿಬ್ಯೂಷನ್. ಹೌದು, ಅದು ಅಲ್ವಾ, ಇನ್ಕಮಿಂಗ್ ಅಲ್ಲಿಂದ ಇಲ್ಲಿ ಬರುವಂಥದ್ದು ಎಲ್ಲವೂ ಸಹ ಪ್ರವಾಸೋದ್ಯಮದ ಮೂಲಕವಾಗಿ ಅದು ಭಾರತ ಸರ್ಕಾರದ GDPಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಆ ಫಾಲ್ಸ್ ಅಲ್ಲೇ ಇದೆ, ಅಲ್ಲಿ ನೀರಲ್ಲೇ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ, ಕೆಳಗಡೆಯಿಂದ ಮೇಲೆ ಹೋಗ್ತಾ ಇಲ್ಲ, ಆದರೂ ಸಹ ಅದು ಭಾರತದ GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆ ಇದೆ, ಪರಿಸರ ವ್ಯವಸ್ಥೆನ ಉಳಿಸ್ಕೊಂಡು ಹೇಗಿದೆಯಾ ಹಾಗೆ ಇಡೋದ್ರ ಮೂಲಕನೇ GDPಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. GDP ಅಂತಂದರೆ ನಿಮ್ಮ ಹಣದ ಹರಿವು ನಿಜವಾಗಿ. ಹಾಗೆ ನೋಡಿದ್ರೆ ನಿಮ್ಗೆ ಅಘನಾಶಿನಿಯನ್ನು ಈಗ ಹೇಗಿದೆಯಾ ಹಾಗೆ ಇಟ್ಟರೂ ಸಹ ಇಲ್ಲಿರುವಂಥ ಭೀಮನಗುಡ್ಡ ಇರ್ಬೋದು, ಅಘನಾಶಿನಿಯ ಉಂಚಳ್ಳಿ ಜಲಪಾತ ಇರ್ಬೋದು, ಅಥವಾ ಅಳಿವೆಯಲ್ಲಿ ಸಿಕ್ಕುವಂಥ ಅಘನಾಶಿನಿಯ ಎಸ್ಟುರಿಯಲ್ಲಿ ಸಿಕ್ಕುವಂಥ ಬೈವಾಲುಗಳು ಅಂತ ಕರೀತಾರೆ, ಅಲ್ಲಿರುವಂಥದ್ದು, ಅಲ್ಲಿಯ ಮೀನುಗಾರಿಕೆ ಇರ್ಬೋದು, ಇಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಅವೆಲ್ಲವನ್ನು ಮೀರಿ ಒಂದಷ್ಟು ಸಾಂಸ್ಕೃತಿಕ ಮೌಲ್ಯಗಳಿರುತ್ತೆ. ಅವೆಲ್ಲವನ್ನು ಸೇರಿದರೆ ಸುಮಾರು ಒಂದು 25,000 ಕೋಟಿ ಪ್ರತಿ ವರ್ಷ ಅಘನಾಶಿನಿ ಸೃಷ್ಟಿ ಮಾಡ್ತಾ ಇದೆ GDPಗೆ ಕಾಂಟ್ರಿಬ್ಯೂಷನ್ಗೆ. ಅದು ಸುಲಭದ ಮಾತಲ್ಲ, ಅದನ್ನು ಅಷ್ಟನ್ನು ಹಾಳು ಮಾಡ್ತೇವೆ ಈ ಥರದ್ದು ಮಾಡೋದು. ಬೇರೆ ಬೇರೆ ಈಗಾಗಲೇ ನಾನು ಹೇಳ್ತಾ ಇರೋದನ್ನು ಈಗಾಗಲೇ ಇಂಡಿಯನ್ ಆಫ್ ಸೈನ್ಸ್ನವರು ಅಧ್ಯಯನ ಮಾಡಿದ್ದಾರೆ. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಭಾಗಗಳು ಈ ಥರದ ಅಧ್ಯಯನಗಳಾಗಿದೆ. ನಮ್ಮ ಭಾಗದಲ್ಲಿ ಒಂದೊಂದು ಇದರದ್ದು ಅಧ್ಯಯನಗಳು ಕಡಿಮೆ ಇರ್ಬೋದು. ಒಟ್ಟಾರೆಯಾಗಿ ಅಘನಾಶಿನಿ ಸ್ವಾಭಾವಿಕ ಹರಿವನ್ನು ಇರೋದು ತುಂಬ ಮಹತ್ವದಕ್ಕಾಗಿ ಅದು ಜಗತ್ತಿನಲ್ಲೇ ಅತ್ಯಂತ ಅಪರೂಪದ ಸ್ವತಂತ್ರ ಹರಿವನ್ನು ಉಳಿಸ್ಕೊಂಡಂಥ ನದಿ ಅಘನಾಶಿನಿ. ಬೇರೆ ಯಾವ ನದಿಗಳಿಗೂ ಸಹ ಈಗ ನಮ್ಮಲ್ಲಿ ಅಥವಾ ನಮ್ಮ ಜಿಲ್ಲೆ 2 ನದಿಗಳನ್ನು ಬಿಟ್ಟು ಬೇರೆ ಯಾವ ನದಿಗಳಿಗೂ ಸ್ವತಂತ್ರ ಹರಿವುಗಳಿಲ್ಲ. ಈಗ
ಕಾಳಿಗೆ 6 ಡ್ಯಾಮ್ಗಳಿದ್ದೆ. ಪ್ರತಿ ಹರಿವನ್ನು ಸಹ KPC ನಿರ್ಧಾರ ಮಾಡುತ್ತೆ ಎಲ್ಲಿ ಹರಿಬೇಕು ಅಂತ. ಶರಾವತಿಗೂ 3 ಡ್ಯಾಮ್ಗಳಿದೆ, ಅದನ್ನು ನಿರ್ಧಾರ ಮಾಡುತ್ತೆ. ಹಾಗೆ ಇಡೀ ದೇಶದ ಎಲ್ಲ ಯೋಜನೆಗಳು ಆ ಥರ ಇದೆ. ಸ್ವತಂತ್ರ ಹರಿವನ್ನು ಇರುವಂತಹ ನದಿಗಳು ಇರೋದರಿಂದವಾಗಿ ನಮಗೆ ಅದು ಅಪರೂಪಗಳು ಈ ಜಗತ್ತಿನಲ್ಲಿ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಒಂದು ಸ್ವತಂತ್ರ ಹರಿವಿನ ನದಿ ಯಾಕೆ ಮುಖ್ಯ ಅನ್ನೋದಕ್ಕೆ ಮತ್ತೆ ಅಘನಾಶಿನಿಗೆ ಬರಬೇಕು. ಅಘನಾಶಿನಿಗೆ ಎಸ್ಚುರಿ ಇದೆ, ಅಂದರೆ ಅಳಿವೆ ಪ್ರದೇಶ ಅಂತ ಏನು ಸಮುದ್ರ ಮಾರ್ಗಕ್ಕೆ ಇರುತ್ತೋ ಅಲ್ಲಿ ಒಂದು ನದಿ ಹೋಗಿ ಮುಟ್ಟತ್ತೆ ಅಂತಾದರೆ, ಪೂರ್ಣವಾಗಿ ಹರಿಯುತ್ತೆ ಅಂತಾದರೆ, ತುಂಬ ಜನ ಹೇಳೋದು ಕೇಳ್ತೀವಿ ನಾವು, ವ್ಯರ್ಥವಾಗಿ ಸಮುದ್ರ ಸೇರಿರುತ್ತೆ ಅಂತ. ಆ ವ್ಯರ್ಥವಾಗಿ ಸಮುದ್ರ ಸೇರುತ್ತೆ ಅನ್ನೋದೇ ತಪ್ಪಾದ ಮಾಹಿತಿ ನಿಜವಾಗಿ. ಯಾಕಂದರೆ ಅದು ಅಂದರೆ ಅವರಿಗೆ ಏನೂ ತಿಳುವಳಿಕೆ ಇಲ್ಲದೆ ಹೇಳುವಂತಹ ಮಾಹಿತಿ. ನಾವು ಇದೇ ಜಾಗದಲ್ಲಿ ನಾವೊಂದು ಅಧ್ಯಯನ ಮಾಡಿದ್ದೀವಿ. ನಮಗೆ ಹತ್ರ ಈಗಲೂ ಸಹ ಪ್ರತಿ ವರ್ಷ ಎಷ್ಟು ನದಿ ನೀರಲ್ಲಿ ಎಷ್ಟು ಹರಿದೋಗುತ್ತೆ ಅಂತ ನಾನು ತೋರಿಸ್ತೀನಿ. ಅಲ್ಲಿ ಪ್ರತಿ ಮೊದಲನೇ ಮಳೆಯಲ್ಲಿ ನಮಗೆ ಎಷ್ಟು ನ್ಯೂಟ್ರಿಯೆಂಟ್ಗಳು ಈ ಭಾಗದಿಂದ ಹರಿದೋಗುತ್ತೆ. ಮಳೆ ಬಿದ್ದ ತಕ್ಷಣ ಈ ಕಾಡಲ್ಲಿ ಈ ಸಸ್ಯಗಳು ಎಲೆಯನ್ನು ಬೀಳುವಂಥದ್ದು ಅವೆಲ್ಲ ನ್ಯೂಟ್ರಿಯೆಂಟ್ಗಳನ್ನು ಬೇರೆ ಬೇರೆ ಇವುಗಳನ್ನ ತೊಳ್ಕೊಂಡು ಹೋಗುತ್ತೆ ಗಟ್ಟೆ ಕೆಳಗೆ. ಅವು ಹೋಗಿ ಎಸ್ಚೂರಿಯಲ್ಲಿ ಶೇಖರಣೆ ಆಗುತ್ತೆ. ಎಲ್ಲ ಅಳಿವೆ ಪ್ರದೇಶ ಸಮುದ್ರ ಮಧ್ಯಕ್ಕೆ ಇರುತ್ತದೆ ಅಘನಾಶಿನಿ. ಆ ಅಳಿವೆಯಲ್ಲಿರುವಂಥದ್ದನ್ನು ಪ್ರದೇಶವನ್ನು ಅದನ್ನು ಉಪಯೋಗಿಸ್ಕೊಂಡು ಬದುಕುವಂಥ ಅಲ್ಲಿಯ ಮೀನಿರಬಹುದು, ಅಲ್ಲಿಯ ಸಮುದ್ರ ಜೀವಿಗಳು ಎಲ್ಲವೂ ಅದರ ಮೇಲೆ ಅವಲಂಬಿತ ಹಾಕ್ಕೊಂಡಿರುವಂಥದ್ದು. ಒಂದು ಉದಾಹರಣೆ ಅಂದರೆ ಅದನ್ನು ಬೈವಾಲ್ಸ್ ಅಂತ ಕರೀತಾರೆ, ಚಿಪ್ಪಿ ಅಂತ ಕರೀತಾರೆ. ಆ ಚಿಪ್ಪಿ ಇಷ್ಟೇ ದೊಡ್ಕಿರೋದು, ಅದರೊಳಗಡೆ ಸಣ್ಣ ಕವಚ ಇರುತ್ತದೆ, ಅದರೊಳಗಡೆ ಇಷ್ಟೇ ಸಣ್ಣ ಮಾಂಸ ಇರೋದು. ಅವು ನಿಸರ್ಗ ಯಾಕೆ ಸೃಷ್ಟಿ ಮಾಡಿದೆ ಅಂತ ಜೀವಿಗಳನ್ನ ಅಂತಂದರೆ, ನಮ್ಮ ಭಾಗದಲ್ಲಿ ಇಲ್ಲಿರುವಂಥ ಮಳೆಗಳೆಲ್ಲ ತೊಳ್ಕೊಂಡು ನ್ಯೂಟ್ರಿಯೆಂಟ್ಗಳು ತೊಳೆದು ಹೋಗುತ್ತೆ. ಇಲ್ಲಿರುವಂಥ ಕ್ಯಾಲ್ಸಿಯಮ್ಗಳನ್ನೆಲ್ಲ ತೊಳೆದು ಹೋಗುತ್ತೆ. ಅದನ್ನು ತಿರುಗಿ ಹೊರಗೆ ತೆಗಿಲಿಕ್ಕೆ ಬೇರೆ ಯಾವ ವ್ಯವಸ್ಥೆಯೂ ಇಲ್ಲ. ಆ ನಿಸರ್ಗದಲ್ಲಿರುವಂಥ ಆ ಜೀವಿಗಳು ಇಷ್ಟೇ ಸಣ್ಣ ಮಾಂಸ ಇರುವಂಥ ಜೀವಿಗಳು ಒಂದು ಸಣ್ಣ ಕವಚ ಕಟ್ಟಿಕೊಳ್ತವೆ. ಅದು ಕ್ಯಾಲ್ಸಿಯಮ್ಮನ ಅಂಶ ಅಷ್ಟು ಹಿಡ್ಕೊಂಡು ಕವಚ ಕಟ್ಟಿಕೊಳ್ತವೆ. ಅವರ ದೇವಕದ 3 ಪಟ್ಟನಷ್ಟು ದೊಡ್ಡದು, 4 ಪಟ್ಟದಷ್ಟು ದೊಡ್ಡ ಕವಚಗಳನ್ನು ಕಟ್ಟಿಕೊಂಡು ಕ್ಯಾಲ್ಸಿಯಮ್ಮನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತವೆ. ಆ ಕ್ಯಾಲ್ಸಿಯಂ ನಮ್ಮ ಭಾಗದ ಭೂಮಿಯ ಇಲ್ಲಿಯ pH ನೀವು ಅಳತೆ ಮಾಡಿದ್ರೆ 4.5ರಿಂದ 5.5ವರೆಗೆ ಇರುತ್ತೆ. ಅಷ್ಟು ಕಡಿಮೆ ಇರುತ್ತೆ. ಅಷ್ಟು ಕಡಿಮೆ pH ಅಂತ ಇರುವಂಥದ್ದು. ಆ pHನ ಹೆಚ್ಚು ಮಾಡಬೇಕು ಅಂತ ನಾವು ಆ ಚಿಪ್ಪನ್ನೇ ಪುಡಿ ಮಾಡಿ ಮತ್ತೆ ತಂದು ಹಾಕೋಬೇಕು. ಇಲ್ಲಿ ಪ್ರತಿಯೊಂದು ಕೃಷಿಕರು ಸಹ ಪ್ರತಿಯೊಂದನ್ನು ಆ ಚಿಪ್ಪನ್ನು ಅದರ ಸುಣ್ಣವಾಗಿ ಮಾಡಿ ಅದು ಇಲ್ಲಿ ಮಣ್ಣಿಗೆ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನಿಸರ್ಗದ ಸೈಕಲ್ ನಿಸರ್ಗ ಒಂದು ಚಕ್ರವಾಗಿ ಕೆಲಸ ಮಾಡುವಂಥದ್ದು. ಆ ಚಕ್ರ ಸರಿಯಾಗಿ ಆಗಬೇಕು ಅಂತ ಆದರೆ ಇನ್ನು ಸ್ವತಂತ್ರ ಹರಿವಿನ ನದಿ ಬೇಕೇ ಬೇಕು. ಶರಾವತಿಯಲ್ಲಿ ಅದಿಲ್ಲ. ಶರಾವತಿಯಲ್ಲಿ ಡ್ಯಾಮ್ ಆಗಿರೋದ್ರಿಂದ ಅದರ ಸ್ವತಂತ್ರ ಹರಿವು ಇಲ್ಲ. ನ್ಯೂಟ್ರಿಯೆಂಟ್ ಎಲ್ಲವೂ ಡ್ಯಾಮ್ನಲ್ಲಿ ಡಿಪಾಸಿಟ್ ಆಗ್ತಾ ಇದೆ, ಅದು ಹೂಳಾಗಿದೆ. ಅದಕ್ಕಾಗಿ ಅಲ್ಲಿ ಒಂದು ಕಾಲದಲ್ಲಿ ನಿಮಗೆ ಜಲವಳ್ಳಿ ಅಂತಹ ಪ್ರದೇಶಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕುವಂಥ ಚಿಪ್ಪಿ ಕಲ್ಲುಗಳು ಈಗಿಲ್ಲ. ಅಲ್ಲಿರುವಂಥ 1-2 ಜಾತಿಗಳು ಇದೆ ಬಿಟ್ಟರೆ ಅಘನಾಶಿನಿಯಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಆ ಚಿಪ್ಪಿ ಕಲ್ಲುಗಳಲ್ಲಿ ಎಷ್ಟು ಬೇರೆ ಬೇರೆ ಜಾತಿಯ ಚಿಪ್ಪಿ ಕಲ್ಲುಗಳು ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಅದಕ್ಕೆ ಕಂಪೇರ್ ಮಾಡಿರುವಂಥ 2-3 PhDಗಳು ಬಂದಿದೆ ಈಗಾಗಲೇ. ಅವೆಲ್ಲವೂ ಹೇಳೋದ್ರ ಪ್ರಕಾರ ಅಷ್ಟು ವೈವಿಧ್ಯತೆ ಒಳಿಲಿಕ್ಕೆ ಇಲ್ಲಿಯ ಸ್ವತಂತ್ರ ಹರಿವು ಕಾರಣ, ನ್ಯೂಟ್ರಿಯೆಂಟ್ ಫ್ಲೋ ಕಾರಣ. ಹಾಗಾಗಿ ನದಿಗೆ ಸ್ವತಂತ್ರ ಹರಿವು ಅಥವಾ ನದಿ ಸ್ವತಂತ್ರ ಅನ್ನೋದು ತುಂಬ ಮುಖ್ಯ. ಮತ್ತು ನದಿ ವ್ಯರ್ಥವಾಗಿ ಸಮುದ್ರ ಸೇರುತ್ತೆ ಅನ್ನೋದು ತುಂಬ ಅವೈಜ್ಞಾನಿಕ, ಏನು ತಿಳುವಳಿಕೆ ಇಲ್ಲದೆ ಇರುವಂಥ ಅಂತ ಹೇಳುವಂಥ ಮಾತು ನಿಜ. ಅದು ಮೊದಲನೇ. ಇನ್ನೊಂದು ಇಲ್ಲಿಯ ಜನರಿಗೆ ಯಾಕೆ ಇದು ಅಂತ, ಇಲ್ಲಿಯ ಜನರು ಈ ವ್ಯವಸ್ಥೆಯನ್ನು ಕೃಷಿ ವ್ಯವಸ್ಥೆಯನ್ನು ಸುಮಾರು 1,500 ವರ್ಷದಿಂದ ಇಲ್ಲಿ ಕೃಷಿ ರೂಪಿತ ಆಗಿದೆ ಅಂತ ಒಂದು ಅಧ್ಯಯನಗಳು ಸಾಕಷ್ಟು ಹೇಳ್ತಾರೆ. ಇಲ್ಲಿ ಸುಮಾರು ಕಳೆದ ಭೂಮಿ ಹುಟ್ಟಿ ಎಷ್ಟೋ ಮಿಲಿಯನ್ ವರ್ಷ ಆದರೂ ಸಹ ಕಾಡು ಎಲ್ಲವೂ ಸಹ ಇದ್ದರೂ ಸಹ ನಮ್ಮ ಜಿಲ್ಲೆಯಲ್ಲಿ ಕೃಷಿ ಶುರುವಾಗಿದ್ದು ಸುಮಾರು 2000ರಿಂದ 1,500 ವರ್ಷಗಳ ಹಿಂದೆಗಡೆ ಇಲ್ಲಿ ಒಂದಷ್ಟು ಕೃಷಿಗಳು ದೊಡ್ಡ ಪ್ರಮಾಣದಲ್ಲಿ ಬರೋಕ್ಕೆ ಶುರುವಾಯಿತು. ಮೊದಲು ಬೇರೆ ಇದಾದರೆ ಅದಕ್ಕೂ ನಂತರದ ದಿನಗಳೇ ಹೆಚ್ಚಿನ ಶುರುವಾಯಿತು ಅಂತ. ಅಲ್ಲಿ ಅವೆಲ್ಲ ಇಷ್ಟೆಲ್ಲ ಒಂದು ಅವುಗಳ ಇಷ್ಟು ವರ್ಷಗಳಲ್ಲಿ ಒಂದಷ್ಟು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದಾರೆ. ಇಲ್ಲಿರುವಂಥ ಕಲ್ಚರಲ್ ವ್ಯಾಲ್ಯೂಸ್ ಇರ್ಬೋದು, ಅವೆಲ್ಲವನ್ನೂ ಇಲ್ಲಿ ರೂಪಿಸ್ಕೊಂಡು ಜನಜೀವನ ಮಾಡಿ ಬೇರೆ ಬೇರೆ ಸಮುದಾಯದವರು ಎಲ್ಲವೂ ಸಹ ನಿಸರ್ಗದೊಂದಿಗೆ ಹೊಂದ್ಕೊಂಡು ಬದುಕ್ತಾ ಇರುವಂಥದ್ದು ಮಾಡಿದೆ. ಬೇರೆಯ ಪಶ್ಚಿಮ ಘಟ್ಟದ ಬೇರೆ ಭಾಗಗಳು ಸಹ ಈ ಪ್ರಮಾಣದಲ್ಲಿ ಇಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೇವಲ ಕೃಷಿ ಇರೋದು 11-12% ಮಾತ್ರ ಕೃಷಿ ಇದೆ. ಉಳಿದೆಲ್ಲ ಭಾಗ ಅರಣ್ಯ ಬೇರೆ ಬೇರೆ ಆ ಥರದ ಪ್ರದೇಶಗಳ ಹೆಚ್ಚಿಗೆ ಇದೆ. ಹಾಗಾಗಿ ಒಂದು ನಿಸರ್ಗಕ್ಕೆ ಪೂರಕವಾದಂತಹ ಜನಜೀವನವನ್ನು ರೂಪಿಸಿಕೊಂಡಿರುವಂಥದ್ದಕ್ಕೊಂದು ಮಾದರಿಯ ಜಿಲ್ಲೆಯಾಗಿ ಜಿಲ್ಲೆ ಇಳ್ಕೊಂಡು ಆ ಕಾರಣಕ್ಕಾಗೂ ಸಹ ಇಲ್ಲಿ ಈ ವ್ಯವಸ್ಥೆಯನ್ನು ಹೀಗೆ ಇಡುವಂಥದ್ದು ತುಂಬ ಮುಖ್ಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.